ಹುಬ್ಬಳ್ಳಿಯಲ್ಲಿ ನೆನ್ನೆ ಆದಂಥ ಇದೊಂದು ಬರ್ಬರ ಕೃತ್ಯ. ದುಡ್ಕೊಂಡು ತಿನ್ನೋದಕ್ಕೆ ಅಂತ ಬಂದಿರೋ ಒಂದು ಕುಟುಂಬ ರೀ. ಯಲಬುರ್ಗಾ ತಾಲೂಕಿನಿಂದ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನಿಂದ ಹುಬ್ಬಳ್ಳಿಗೆ ಕೆಲಸಕ್ಕೆ ಅಂತ ಬಂದು ಒಂದು ಯಾವುದೋ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿದ್ದಾರೆ. ಅವ್ರು ಗಂಡ ಹೆಂಡತಿ, ಇಬ್ಬರು ಮಕ್ಕಳು. ದೊಡ್ಡ ಮಗಳು ಅಂಗವಿಕಲೆ, ಸಣ್ಣ ಮಗು 5 ವರ್ಷ. ಈ ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಮಾಡ್ಕೊಂಡಿರೋದು, ತಾಯಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಅಪ್ಪ ಪೇಂಟಿಂಗ್ ಕೆಲಸಕ್ಕೆ ಅಂತ ಹೋದರೆ ತಾಯಿ ಮನೆ ಕೆಲಸಕ್ಕೆ ಮಗುನ ಕರ್ಕೊಂಬಂದಿದ್ದಾಳೆ. ಕೆಲಸ ಮಾಡ್ತಾರಲ್ಲ ಇವ್ರ ಮನೆಯಲ್ಲಿ. ವಿಜಯನಗರದಲ್ಲೂ ಒಂದು ಮನೆ, ಅಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ತಾಯಿ. ಅಂಗಳದಲ್ಲಿ ಮಗುನ ಆಟ ಆಡ್ಕೊಳಕ್ಕೆ ಬಿಟ್ಟು ಒಳಗಡೆ ಮನೆ ಕೆಲಸ ಮಾಡ್ತಿದ್ದೆ ಪಾಪ. ಆವಾಗ ಇವನು ಬಂದಿದ್ದಾನೆ, ಚಾಕ್ಲೇಟ್ ಕೊಡ್ತೀನಿ ಅಂತ ಕರೆದು. ನೋಡಿ, CCTVಯಲ್ಲಿ ರೆಕಾರ್ಡ್ ಆಗಿದೆ ಕರ್ಕೊಳ್ಳೋದು ಮಗುನ. ರಿತೇಶ್ ಅಂತ ಅವನ ಹೆಸರು, 35 ವರ್ಷ ಅಂತ ಅವನಿಗೆ. ಗೇಟಿಂದ ತಗೊಳಕ್ಕಾಗಲಿಲ್ಲ, ಪಕ್ಕದಲ್ಲಿ ಕಾಂಪೌಂಡಿಂದ ಕರ್ಕೋತಾನೆ, ಕರ್ಕೊಂಡು ಹೋಗ್ತಾನೆ. ನೋಡಿ ಓಡೋದು. ಈ ಮನೆ ಮುಂದೆನೇ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು. ಅಲ್ಲಿ ಹೋಗಿ ಮಗುವಿನ ಮೇಲೆ ಅತ್ಯಾಚಾರವೆಸಗಿ ಕೊಂದಾಕದ. 5 ವರ್ಷದ ಮಗು ರೀ, ಏನು ತಿಳಿಯತ್ತದಕ್ಕೆ ಪಾಪ. ತಾಯಿ ಮಗು ಕಾಣ್ತಿಲ್ಲ ಅಂತ ಹೊರಗಡೆ ಹುಡುಕಿದ್ದಾರೆ. ಜನ ಸೇರಿದಾರಲ್ಲಿ, ಎಲ್ಲಿ ಹೋಯ್ತು ಅಂತ. ಪೊಲೀಸರಿಗೆ ಫೋನ್ ಮಾಡಿದ್ದಾರೆ, ಗಂಡಂಗೆ ಫೋನ್ ಮಾಡಿದ್ದಾಳೆ ಅವಳು, ಮಗಳು ಕಾಣ್ತಿಲ್ಲ ಅಂತ. ಎಲ್ಲರೂ ಸೇರಿ ಹುಡುಕಿದ್ರೆ ಅದೊಂದು ವಿಡಿಯೋ ಇದೆ, ತೋರಿಸ್ಬಾರ್ದು ಅದನ್ನು. ಅಂದರೆ ಕುಳಿತ ಭಂಗಿಯಲ್ಲಿ ಪ್ರಾಣ ಬಿಟ್ಟಿದೆ ಮಗು. ಯಾರೋ ನೋಡೋಕ್ಕೆ ಹೋದ್ರೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗಿ ಮಗುವಿನ ಮೂಗು ಹತ್ರ ಬೆರಳು ಹಿಡಿದು ನೋಡ್ತಾರೆ, ಉಸಿರಾಡ್ತಿದ್ಯಾ ಅಂತ. ಇಲ್ಲ, ಸತ್ತೋಗಿತ್ತು ಮಗು. ಅಲ್ಲೇ ಸಿಕ್ಕಾಕೋತಾನೆ ಇವನು, ರಿತೇಶ್ ಕುಮಾರ್ ಅಲ್ಲೇ ಸಿಕ್ಕಾಕೋತಾನೆ. ಬಡದು ಪೊಲೀಸರಿಗೆ ಕೊಡ್ತಾರೆ. ಹುಬ್ಬಳ್ಳಿ ತುಂಬ ಪ್ರತಿಭಟನೆ ಸ್ಟಾರ್ಟ್ ಆಗಿಬಿಡ್ತು ನೆನ್ನೆ. ಅವನು ನಮ್ಮ ಕೈ ಕೊಡಿ ಅಂತ, ನಮ್ಮ ಮುಂದೆ ಹೊಡೆದಾಕಿ ಅವನನ್ನು ಅಂತ. ಗಾಂಜಾ ಗಿರಾಕಿರಿ, ಅವನು ದುಡಿಮೆ ಇಲ್ಲ, ಏನಿಲ್ಲ. ಬಿಹಾರದಿಂದ ಬಂದಿದ್ದ ಅವನು. ಈ ತಾರಿಹಾಳ ಅಂಡರ್ ಬ್ರಿಡ್ಜ್ ಕೆಳಗಡೆ ತಾಡ್ಪಾಲ್ ಹಾಸ್ಕೊಂಡು ಮಲ್ಕತ್ತಿದ್ದಂತೆ. ಭಿಕ್ಷೆ ಬಿಡ್ತಿದ್ದ ಅನ್ಸತ್ತೆ. ಬಂದ ದುಡ್ಡಿನಲ್ಲಿ ಗಾಂಜಾ ಸೇಯೋದು. ಪೊಲೀಸರು ನೀನು ಎಲ್ಲಿರ್ತಿದ್ದೆ ತೋರಿಸುಬಾ ಅಂತ ಕರ್ಕೊಂಡೋಗಿದ್ದಾನೆ ಇವನು. ಪೊಲೀಸರನ್ನು ಕರ್ಕೊಂಡು ಹೋಗಿದ್ದಾನೆ ತಾರಿಹಾಳ ಅಂಡರ್ ಬ್ರಿಡ್ಜ್ ಕಡೆ. ಅಲ್ಲಿ ಹೋದಾಗ ಏನೋ ಕೊಸರಾಡದಂತೆ, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟನಂತೆ. ಪೊಲೀಸರು ಗಾಳಿಯಲ್ಲಿ ಗುಂಡು ಹೊಡೆದು ಎಚ್ಚರಿಕೆ ಕೊಟ್ಟರಂತೆ. ಆದರೂ ಓಡ್ತಾ ಕಲ್ಲಲ್ಲಿ ಹೊಡೆಯೋಕ್ಕೆ ಬಂದಂತೆ. ಕಾಲಿಗೆ ಗುಂಡು ಹೊಡಿಬೇಕು ಅಂತ ಹೋದಂತೆ. ಹೊಡೆದಾಟದ ಬರದಲ್ಲಿ ಎದೆಗೆ ಗುಂಡು ಬಿದ್ದಿದೆ. ಖಲಾಸ್, ಎನ್ಕೌಂಟ್ರು, ವರ್ತ್ ಇಟ್. ಇವ್ನು ನಿಜವಾಗ್ಲೂ ತಪ್ಪಿಸ್ಕೊಳಕ್ಕೆ ಹೋದ್, ನಾನು ನಿಜವಾಗ್ಲೂ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಬೇಡ, ಯಾವ ಚರ್ಚೆನೂ ಬೇಡ. 5 ವರ್ಷದ ಮಗುವಿನ ಮೇಲೆ ಕಾಮದ ದೃಷ್ಟಿ ಹಾಕಬಲ್ಲಂಥವನಿಗೆ ಬದುಕುವ ಹಕ್ಕು ಇಲ್ಲ. ಪೀರಿಯಡ್. ಅದನ್ನೇನು ಜಾಸ್ತಿ ಡಿಸ್ಕಸ್ ಮಾಡಬೇಕಾಗಿಲ್ಲ. ಐದಾರು ವರ್ಷದ ಮಕ್ಕಳನ್ನು ಕಾಮದ ದೃಷ್ಟಿಯಿಂದ ನೋಡುವಂಥವ್ರಿಗೆ ಭೂಮಿ ಮೇಲೆ ಬದುಕ ಹಕ್ಕಿದೆಯಾ? ಅಶೋಕನಗರ ಸ್ಟೇಷನ್ಗೆ ತಂದು ಕೊಟ್ಟಿದ್ರು ಜನ ಹಿಡಿದು. ಒಂದು ಎನ್ಕೌಂಟರ್ ಆಯಿತು, ಇಂಥವನನ್ನು ಹೊಡೆದಾಕ್ಬಿಟ್ರು ಪೊಲೀಸರು ಅನ್ನುವಂಥದ್ದು. ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಎನ್ಕೌಂಟರ್ ಮಾಡಿದ್ರು ಅನ್ನೋದು ಇನ್ನೊಂದು. ಅನ್ನಪೂರ್ಣ, ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ, 2017 ಬ್ಯಾಚ್. ಅನ್ನಪೂರ್ಣ ಅವರು ಹಾರಿಸಿದ ಗುಂಡಿಗೆ ರೇಪಿಸ್ಟ್ ರಿತೇಶ್ ಸತ್ತೋದ. ಆಮೇಲೆ ತಗೊಂಡೋದ್ರೆ ಅವನ್ನ, ಆ ಮಗುವಿನ ಲೆಗ್ಗಿಂಗ್ ಹಾಕ್ಕೊಂಡಿರ್ತಾವಲ್ಲ ಸಣ್ಣ ಸಣ್ಣ ಮಕ್ಕಳು, ಪ್ಯಾಂಟ್ ಥರದ್ದು, ಅದನ್ನು ತನ್ನ ಒಳ ಉಡುಪಿನಲ್ಲಿ ಇಟ್ಕೊಂಡಿದ್ದಂಥವನು. ಆಮೇಲೆ ಸಿಕ್ಕಿದೆ ಅದು. ಎಂಥ ಕಾಮುಕ ಇರಬೇಕು ಇವನು, ಎಂಥ ವಿಕೃತ ಇರಬೇಕು ಇವನು. ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಗಾಯಗೊಂಡು ಮಲಗಿರುವ ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ ಅವರಿಗೆ ಸೆಲ್ಯೂಟ್ ಹೊಡೆದರು. ಸೆಲ್ಯೂಟ್ ಹೊಡೆಯಬೇಕಾದದ್ದೇ.
ತಂದೆ ತಾಯಿ ನಡೆದ ಘಟನೆಯನ್ನು ಹೇಳ್ತಾರೆ, ಕರಳು ಹಿಂಡ್ದಂಗೆ ಆಗುತ್ತೆ. ಕೇಳಿಸ್ಕೊಳ್ಳಿ ತಂದೆ ತಾಯಿ ಮಾತಾಡೋದೊಮ್ಮೆ. ಅದು 10:30 10:45 ಒಯ್ದಾನ್ರಿ ಅವ್ನು ಹುಡುಗಿ ಕರ್ಕೊಂಡು ಹೋಗ್ಯಾನ. ನಾ ಆವಾಗ ಇಮಿಡಿಯೇಟಾಗಿ ಹುಡ್ಕ್ಯಾಡ ಅಂತೀನಿ. ನನ್ನ ಮಗಳು ಸಿಗಲಿಲ್ಲ. ನನಗೆ 11:15 ಹೆಣ ಸಿಕ್ತು. ಪೊಲೀಸರ ಕೈಯಾಗ ಸಿಗ್ತದ ಹೆಣ. ನಮಗಂತೂ ಗೊತ್ತಾಗಲಿಲ್ಲ. ನಾ ಏನಾರ ಹುಡುಗಿನ ಕರ್ಕೊಂಡು ಎಲ್ಲರ ಹೋಗಿರ್ಬೇಕು, ಕಿಡ್ನಾಪ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಆದ್ರೆ ಅದು ಹುಡುಗಿನ ಕುತ್ತಿಗೆನ ಹೆಚ್ಚಿಗೆ ಬಿಟ್ಟಿದ್ದಂತ್ರಿ. ಅವ್ನು ನನ್ನ ಮಗಳನ್ನ ತಗೊಳಕ್ಕೆ ನಿಂತಿದ್ನ. ನನ್ನ ಬಂಗಾರದಂತ ಮಗಳನ್ನ ಕಳ್ಕೊಂಬಿಟ್ನೆ. ನಮ್ಮ ಪಕಡೆಯಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ನಿ ರೀ. 4 ತಿಂಗಳು ಕೂಸಿದ್ದಾಗಿಂದ ಹೊಟ್ಟಿ ಕಟ್ಕೊಂಡು ಮಾಡೇನ್ರಿ ಆ ಹುಡುಗಿ ಸಂಬಂಧ. ನಾ ಹೆಂಗ ನೋಡ್ಲಿ ಆಕಿನ ಹುಡುಗಿನ? ತಮ್ಮ ಕುಡಿ ಚಟಕ್ಕೆ ನನ್ನ ಮಗಳ ಬಲಿ ಆತಿದ. ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಸರ, ರಮೇಶ್ ಭವನ್ ಕಡೆ ಕೆಲಸ ಮಾಡಾಯ್ತಿದ್ರಿ. ನಾನು ನಮ್ಮ ಮಿಸ್ಸಸ್ ಫೋನ್ ಮಾಡಿಲ್ರಿ, ಬಂದೆ. ಏನು ಮಾತಾಡಿ ಏನು ಮಾಡ್ಲಿ ನಾನು? ನನ್ನ ಮಗಳು ಹೋದ್ಮೇಲೆ ನಂದು ಏನು ಏನ್ ಮಾಡ್ಬೇಕಂದ್ರೆ ಗೊಂಡಾಗಿ ಕೊಲ್ರಿ ಅವ್ರ. ನಾ ನಡ ರೋಡಿ ನಿಂದ್ರಿಸಿ ಕೊಲ್ರಿ. ಏನು ಮಾತಾಡ್ಬೇಕ್ರಿ? ಸಣ್ಣ ಹುಡುಗಿರಿ, 4 ವರ್ಷ ಹುಡುಗಿರಿ. ಬಾಲಕಿಯ ಕುಟುಂಬಕ್ಕೆ ಸರ್ಕಾರದಿಂದ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಅದೊಂದು ಸಮಾಧಾನಕ್ಕಷ್ಟೇ. ಎಷ್ಟು ದುಡ್ಡು ಕೊಟ್ರೆ ಮಗು ವಾಪಸ್ ಬರುತ್ತೇನ್ರಿ? ಮಗು ವಾಪಸ್ ಬರುತ್ತಾ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಂದೆ ತಾಯಿನ ಮಾತಾಡ್ಸೋಕ್ಕೆ ಹೋದರೆ ಹೊರಗಡೆ ಬಂದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ದುಃಖ ಉಮ್ಮಳಿಸಿ ಬರ್ತಿತ್ತು. ನನಗೂ ಆ ವಯಸ್ಸಿನ ಮೊಮ್ಮಕ್ಕಳಿದ್ದಾರೆ ಅಂತ ನೆನಪಿಸ್ಕೊತಿದ್ರು ಅವರು. ಕೇಳಿಸ್ಕೊಳ್ಳಿ. 5 ವರ್ಷ ವಯಸ್ಸಿನ ಒಂದು ಮಗುವನ್ನ, ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂತ ಶೆಡ್ ಅಲ್ಲಿ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ. ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂತ CCTV ಫುಟೇಜ್ ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಅವರೆಲ್ಲ ವಾಸ ಮಾಡ್ತಿದ್ದ ಅಂತ ಕೇಳಿದಂತ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂತಹ ಒಂದು ಅಬಾಂಡನ್ ಹೌಸ್ ಅಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ PSI ಅನ್ನಪೂರ್ಣ ಆಕೆ ಏರ್ ಫೈರ್ ಮಾಡಿದ್ದಾಳೆ. ತಮ್ಮ ಆತ್ಮರಕ್ಷಣೆ ಮಾಡುವಂಥದ್ದು ತಮ್ಮ ಅಧಿಕಾರಿಗಳ ಕರ್ತವ್ಯ ಆಗುತ್ತೆ. ನಮ್ಮ ಮಕ್ಕಳ ವಯಸ್ಸು ನನಗೆ ಕೂರೋದು ಭಾಳ ನೋವಾಗ್ಯದ, ಆಘಾತ ಆಗ್ಯದ. ತಾಯಿ ಮಾತು ಕೇಳಿ ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ಟ್ ಅದ. ಏನು ಬದುಕು ಮಾಡ್ಬೇಕು ಈಗ ಅವರು? ಒಂದು ಏನಿದೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಅದ ಒಂದು ಕೂಸು. ಇದು 4.5 ವರ್ಷ ಇದೆ, ಸತ್ತು ಹೋಗ್ಬಿಡುತ್ತೆ. ಅವ್ರ ತಾಯಿ ಹೇಳಿದ್ಲು, ಮನೆಯಾಗಿದ್ದರೆ ಆ ಮಗಳ ಜೊತೆಗೇ ಸಮಯ ಕಳೀತಿದ್ದ ಅಪ್ಪ ಅಂತ. ಏನು ಮನಸ್ಸಿನಾಗ ಭಾವನೆ ಬಂದಿರ್ಬೋದು ಹೇಳ್ರಿ. ಸರ್ಕಾರ ಆ ಫ್ಯಾಮಿಲಿಗೆ ಒಂದು ಅಟ್ಲೀಸ್ಟ್ 25 ಲ್ಯಾಕ್ಸ್ ಮಿನಿಮಮ್ ನಾ ಹೇಳೋದು, ಅಷ್ಟು ಪರಿಹಾರವನ್ನು ಕೊಟ್ಟು ಆ ಸಂಸಾರ ಚೆನ್ನಾಗಿ ನಡಿಬೇಕು. ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು. ನಾನು ಇವತ್ತು ಬಂದು ಈಗ ತಾನೇ ಮಗುನ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಇವತ್ತಿದ್ದಾವೆ ಆ ಥರ ಮಾರಕ ವಸ್ತು, ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ರಿ, ಅವು ಇದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಇನ್ಸಿಡೆಂಟ್ನಲ್ಲಿ ಆಗಿದೆಯಲ್ಲ ನಾವು ಚೆಕ್ ಮಾಡಿ ಹೇಳಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ವೆದರ್ ಇಟ್ ಕನ್ಸ್ಯೂಮ್ಡ್ ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಅಲ್ಲ, ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ ಅವರು ಇಲ್ಲಿ ಬಂದು ಹೇಳಿದ್ದಾರೆ 10 ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತಂತ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ಮಾತನಾಡ್ತೀನಿ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಹಿಂಗಾಗ್ಬಿಟ್ರೆ, ಅಂದರೆ 5-6 ವರ್ಷದ ಮಕ್ಕಳು ಕೂಡ ಸೆಕ್ಷುವಲಿ ಸೇಫ್ ಅಲ್ಲ ಅನ್ನೋ ಪರಿಸ್ಥಿತಿಗೆ ಸಮಾಜ ಬಂದುಬಿಟ್ರೆ ಹೆಂಗ್ರಿ? ತಂದೆ ತಾಯಿ ಕಾಪಾಡ್ಕೊಳ್ಳೋದು ಹೆಂಗೆ ಮಕ್ಕಳನ್ನ? 4.5 ವರ್ಷ ಮಗುಗೆ, 5 ವರ್ಷನೂ ಅಲ್ಲ. ಜುಲೈ 22, 23ಕ್ಕೆ ಬರ್ಡೇ ಅಂತೆ. 5 ವರ್ಷ ಕಂಪ್ಲೀಟ್ ಆಗ್ತಿತ್ತು ಜುಲೈ ಬಂದರೆ. ಎನ್ಕೌಂಟ್ರ್ ಮಾಡಾಕಿದ್ರು ಸಮಾಧಾನ ಆಯಿತು, ಕರೆಕ್ಟು. ಬಟ್ ಸತ್ತಿರೋ ಜೀವ ವಾಪಸ್ ಬರುತ್ತಾ? ಮಗು ಏನು ಅನುಭವಿಸ್ತು?
ಎಷ್ಟೆಲ್ಲ ಅನುಭವಿಸಿರ್ಬೋದು ಅದು. ಅದಕ್ಕೇನು ಡ್ರಗ್ಸ್ ಕಾರಣನೋ, ಗಾಂಜಾ ಕಾರಣನೋ, ಕುಡ್ತ ಕಾರಣನೋ? ಕಮಿಷನರ್ ಶಶಿಕುಮಾರ್ ಹ್ಯಾಸ್ ಟು ಟೇಕ್ ಅ ಸ್ಟರ್ನ್ ಆ್ಯಕ್ಷನ್. ಬರೀ ಅಷ್ಟೇ ಅಲ್ಲ, ಹುಬ್ಳಿ ಧಾರವಾಡ ಒಂದೇ ಅಲ್ಲ, ರಾಜ್ಯದಾದ್ಯಂತ ಆಗಬೇಕಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.